Hi friends, ಸ್ನೇಹಿತರೆ, once again bringing greetings to all of you in the precious name of our Lord and Savior Jesus Christ. ನಮ್ಮ ರಕ್ಷಕನು ಒಡೆಯನಾಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. Today I want to talk to you about healing. ನಾನು ಹೇಳಿದ ಹಾಗೆ ಇವತ್ತು ನಾನು ಸ್ವಸ್ಥತೆಯನ್ನು ಕುರಿತು ಮಾತಾಡುತ್ತೇನೆ. I believe in healings. ನಾನು ಸ್ವಸ್ಥತೆಯಲ್ಲಿ ನಂಬುತ್ತೇನೆ. And I believe that everyone will believe who believes God, they will believe healings. ಯಾರೆಲ್ಲ ದೇವರನ್ನ ನಂಬುತ್ತೀರೋ ಅವರು ಸ್ವಸ್ಥತೆಯನ್ನು ಕೂಡ ನಂಬುತ್ತಾರೆ. Today I'm so glad to talk about that. ಇವತ್ತು ಅದನ್ನು ಕುರಿತು ಮಾತಾಡಲು ನಾನು ಬಹಳ And ಸಂತೋಷವಾಗಿದ್ದೇನೆ. I'm not here only to talk. ಇಲ್ಲಿ ನಾನು ಬರೀ ಮಾತಾಡುವುದಕ್ಕೆ ಮಾತ್ರವೇ ಇಲ್ಲ, And I'm going to see that all of you are healed in this program. ಹಾಗೆ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಸ್ವಸ್ಥತೆಯನ್ನು ಹೊಂದಿಕೊಳ್ಳಲು ನಾನು ನೋಡಬಯಸುತ್ತೇನೆ. Because as Paul says, my speech preaching is not just the persuasive words of human wisdom. ಯಾಕೆಂದ್ರೆ ಪೌಲನು ಹೇಳುತ್ತಾನೆ, ನನ್ನ ಮಾತುಗಳು ಮಾನುಷ ಜ್ಞಾನದಿಂದ ಆಧರಿತವಾದವುಗಳಲ್ಲ ಎಂದು. It is the demonstration of the Spirit and of the power. ಅದು ದೇವರಾತ್ಮನ ಬಲವನ್ನ ತೋರ್ಪಡಿಸುವಂತಹ ಮಾತುಗಳಾಗಿವೆ ಎಂದು. So as I speak, the Holy Spirit will demonstrate healing into your body. ಹಾಗೆ ನಾನು ಇಲ್ಲಿ ಮಾತಾಡುತ್ತಿರುವಾಗ ಪರಿಶುದ್ಧಾತ್ಮನು ತನ್ನ ಸ್ವಸ್ಥತೆಯ ಕಾರ್ಯವನ್ನ ನಿಮ್ಮಲ್ಲಿ ನಡೆಸುತ್ತಾನೆ. So I'm not just to speak here, but I want to see that all of you are healed completely. ಇಲ್ಲಿ ನಾನು ಬರೀ ಮಾತಾಡುವುದೇ ಮಾತ್ರವಲ್ಲ, ನೀವೆಲ್ಲರೂ ಪರಿಪೂರ್ಣವಾಗಿ ಸ್ವಸ್ಥತೆಯನ್ನ ಹೊಂದಿಕೊಳ್ಳ ನಾನು ಬಯಸುತ್ತೇನೆ. This ministry name is Jesus Heals Mission. ಈ ಒಂದು ಸೇವೆಯ ಹೆಸರು ಏನೆಂದರೆ ಯೇಸು ಸ್ವಸ್ಥ ಮಾಡುತ್ತಾನೆಂಬ ಸೇವೆ. Bringing healings to the world. ಇಡೀ ಲೋಕಕ್ಕೆ ಸ್ವಸ್ಥತೆಯನ್ನ ತರುವಂತದ್ದು. Not only to the body, but to the spirit, to the soul. ಬರೀ ಶರೀರಕ್ಕೆ ಮಾತ್ರವಲ್ಲ, ಆತ್ಮ ಪ್ರಾಣಕ್ಕೂ ಕೂಡ. That is the focus, that's the vision of this ministry. ಈ ಸೇವೆಯ ಒಂದು ದೃಷ್ಟಿ ಉದ್ದೇಶವು ಅದೇ ಆಗಿದೆ. Bringing healing to body, soul, spirit across the world. ಈ ಲೋಕದ ಪೂರ್ತಿಯಾಗಿ ದೇಹ ಆತ್ಮ ಪ್ರಾಣಕ್ಕೆ ಸ್ವಸ್ಥತೆಯನ್ನು ಉಂಟು ಮಾಡುವಂತದ್ದು. The Lord touched me and healed me when I was just 15-year boy. 15 ವರ್ಷದ ಹುಡುಗನಾಗಿದ್ದಾಗ ದೇವರು ನನ್ನನ್ನು ಮುಟ್ಟಿ ಸ್ವಸ್ಥ ಮಾಡಿದನು. And that healing started continually in and through my life. ನನ್ನ ಜೀವನ ಪೂರ್ತಿಯಾಗಿ ಆ ಸ್ವಸ್ಥತೆಯು ಹಾಗೆ ಮುಂದುವರಿತಾ ಇದೆ. Almost it's 26 years over, we have seen millions and millions of people healed by our Lord Jesus Christ. ಈಗಾಗಲೇ 20 ವರ್ಷಗಳು ಕಳೆದವು, ಲಕ್ಷಾಂತರ ಜನರು ನಮ್ಮ ಕರ್ತನಿಂದ ಸ್ವಸ್ಥತೆಯನ್ನು ಹೊಂದಿಕೊಂಡಿದ್ದಾರೆ. So many people testified. ಅನೇಕ ಜನರು ಸಾಕ್ಷೀಕರಿಸಿದ್ದಾರೆ. Blind saw, lame walked, deaf heard. ಕುರುಡರು ನೋಡಿದ್ದಾರೆ, ಕುಂಟರು ನಡೆದಿದ್ದಾರೆ, ಕಿವಿಡರು ಕೇಳಿದ್ದಾರೆ. And few years back we had a crusade in Berhampur, Orissa. ಬೆರಂಪುರ್ ಒರಿಸ್ಸಾದಲ್ಲಿ ಒಂದು ಕೂಟವು ನಡೆಸಲಾಯಿತು. The testimony came on the stage, ಒಬ್ಬ ಸಾಕ್ಷಿ ಹೇಳುವಂತವರು ಸ್ಟೇಜ್ ಮೇಲೆ ಬಂದರು. which shook the entire city. ಆ ಇಡೀ ಒಂದು ಪಟ್ಟಣವೇ ಕದಲಿಸುವಂತದ್ದಾಗಿತ್ತು. Everybody was in tear and glorifying the name of the Lord. ಎಲ್ಲರೂ ಕೂಡ ಕಣ್ಣೀರಿನಿಂದ ತುಂಬಿದವರಾಗಿ ದೇವರನ್ನ ಮಹಿಮೆ ಪಡಿಸುತ್ತಿದ್ದರು. There was a girl on the stage saying, ಅಲ್ಲಿ ಒಂದು ಹುಡುಗಿ ಹೇಳುತ್ತಾ ಇದ್ದಳು, she was born blind. ಆಕೆ ಹುಟ್ಟುತ್ತಲೇ ಕುರುಡೆಯಾಗಿ ಹುಟ್ಟಿದ್ದಳು. And she was very much known into that town. ಆ ಒಂದು ಪಟ್ಟಣಕ್ಕೆ ಬಹಳವಾಗಿ ತಿಳಿದಿರುವಂತಹ ಹುಡುಗಿ. And everybody know that she was a blind. ಎಲ್ಲರಿಗೂ ಕೂಡ ತಿಳಿದಿದೆ ಆಕೆ ಕುರುಡಿ ಎಂದು. So it became a very powerful miracle. ಅದೊಂದು ಬಹಳ ಅದ್ಭುತವಾಗಿತ್ತು. Because the whole town knows that she was a blind. ಯಾಕಂದ್ರೆ ಇಡೀ ಪಟ್ಟಣವೇ ತಿಳಿದಿತ್ತು ಆಕೆ ಕುರುಡಿ ಎಂದು. And she might be almost 20 years. ಆಕೆಗೆ ಒಂದು 20 ವರ್ಷವಾಗಿತ್ತು. 20 years from birth she was blind. 20 ವರ್ಷದಿಂದ ಆಕೆ ಕುರುಡಿಯಾಗಿದ್ದಳು. But what the Lord has done, ಆದ್ರೆ ಕರ್ತನು ಏನು ಮಾಡಿದನು? the Lord's power come upon her. ಕರ್ತನ ಬಲವು ಆಕೆಯ ಮೇಲೆ ಬಂತು. And the Lord opened her eyes. ಆಕೆಯ ಕಣ್ಣುಗಳನ್ನು ಕರ್ತನು ತೆರೆದನು. And she started seeing. ಆಕೆ ನೋಡುವುದಕ್ಕೆ ಪ್ರಾರಂಭಿಸಿದಳು. Friends, I tell you, ಸ್ನೇಹಿತರೆ, ನಾನು ನಿಮಗೆ ಹೇಳುತ್ತೇನೆ, when she came on the stage and cried and told his testimony, ಆಕೆ ಎಲ್ಲರ ಮುಂದೆ ಬಂದು ಸಾಕ್ಷಿಯನ್ನು ಹೇಳುತ್ತಿದ್ದಾಳೆ. when she told that, ಆಕೆ ಆ ಸಾಕ್ಷಿಯನ್ನು ಹೇಳಿದಾಗ the whole crowd was filled with tears. ಆ ಇಡೀ ಜನರೆಲ್ಲರೂ ಕಣ್ಣೀರಿನಿಂದ ತುಂಬಿದರು. We all started thanking God for his wonderful works. ಆತನ ಅದ್ಭುತವಾದ ಕಾರ್ಯಕ್ಕೆ ನಾವೆಲ್ಲರೂ ಸ್ತೋತ್ರ ಮಾಡುವುದಕ್ಕೆ ಪ್ರಾರಂಭಿಸಿದೆವು. Friends, I can list out like this so many testimonies. ಸ್ನೇಹಿತರೆ, ಹೀಗೆ ಅನೇಕ ಸಾಕ್ಷಿಗಳನ್ನ ನಾನು ನಿಮ್ಮ ಮುಂದೆ ಹೇಳಬಹುದು. The Lord has anointed this ministry for the very special purpose, bringing healing to the lives. ಅನೇಕರಿಗೆ ಸ್ವಸ್ಥತೆಯನ್ನು ಉಂಟು ಮಾಡುವುದಕ್ಕಾಗಿ ದೇವರು ಈ ಸೇವೆಯನ್ನ ವಿಶೇಷವಾಗಿ ಅಭಿಷೇಕಿಸಿದ್ದಾನೆ. First thing I want you to know, it is God's will for you to be well.
ಮೊದಲೇದಾಗಿ ನೀವು ತಿಳ್ಕೊಳ್ಳಬೇಕೇನೆಂದರೆ ದೇವರು ನಿಮ್ಮನ್ನ ಸ್ವಸ್ಥ ಮಾಡುವುದಕ್ಕೆ ಬಯಸುತ್ತಾನೆ. This is what I want you to get into your spirit. ಇದನ್ನೇ ನಿಮ್ಮ ಆತ್ಮದಲ್ಲಿ ನೀವು ಹೊಂದಿಕೊಳ್ಳಬೇಕೆಂದು ಬಯಸ್ತೇನೆ. It is God's will for you to be well. ನೀವು ಚೆನ್ನಾಗಿ ಇರುವುದೇ ದೇವರ ಚಿತ್ತ. Come on, open your mouth and repeat this statement. It is God's will for me to be well. ನೀವು ಬಾಯಿ ತೆರೆದು ಹೇಳಿ, ನಾನು ಆರೋಗ್ಯವಾಗಿರುವುದೇ ದೇವರ ಚಿತ್ತ ಎಂದು. If you read Matthew chapter 8, 1 and 2, ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 1-2ನೇ ವಚನವನ್ನು ನೀವು ಓದುವುದಾದರೆ it says like this. ಆ ವಾಕ್ಯವು ಹೀಗೆ ಹೇಳುತ್ತದೆ. When he had come down from the mountain, great multitude followed him. ಆತನು ಬೆಟ್ಟದಿಂದ ಇಳಿದು ಬರುವಾಗ ಜನರು ಗುಂಪು ಗುಂಪಾಗಿ ಆತನ ಹಿಂದೆ ಹೋದರು. Verse 2 says, 2ನೇ ವಚನವು ಹೀಗೆ ಹೇಳುತ್ತದೆ. And behold, a leper came and worshipped him, saying, Lord, if you are willing, you can make me clean. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು. This leper asking the Lord, ಈ ಕುಷ್ಠರೋಗಿ ದೇವರನ್ನ ಕೇಳುತ್ತಿದ್ದಾನೆ, if you are willing, ನಿನಗೆ ಮನಸ್ಸಿದ್ದರೆ let me be cleaned. ನನ್ನನ್ನ ಶುದ್ಧಿ ಮಾಡಬಲ್ಲೆ. You know, I feel that many people prays like this today. ಇವತ್ತು ನಾನು ಬಯಸ್ತೇನೆ ಅನೇಕರು ಈ ರೀತಿಯಾಗಿ ಪ್ರಾರ್ಥಿಸುತ್ತಿದ್ದಾರೆ. They're praying like this. ಅವರು ಹೀಗೆ ಪ್ರಾರ್ಥಿಸುತ್ತಿದ್ದಾರೆ, Lord, if you are will, ಕರ್ತನೇ ನಿನ್ನ ಚಿತ್ತವಿದ್ದರೆ, Lord, if you are willing, let me be healed. ಕರ್ತನೇ ನಿನಗೆ ಮನಸ್ಸಿದ್ದರೆ ನನ್ನನ್ನ ಸ್ವಸ್ಥ ಮಾಡು ಎಂಬುದಾಗಿ. What I understand in this portion, ಈ ವಾಕ್ಯ ಭಾಗದಲ್ಲಿ ನಾನು ಅರ್ಥ ಮಾಡಿಕೊಂಡಿದ್ದೇನೆಂದರೆ, this leper is thinking like this. ಈ ಒಂದು ಕುಷ್ಠರೋಗಿ ಹೀಗೆ If ಅಂದುಕೊಳ್ಳುತ್ತಿದ್ದಾನೆ, you are willing, let me be healed. ನಿನ್ನ ಚಿತ್ತ ಇದ್ದರೆ ನಾನು ಸ್ವಸ್ಥವಾಗಲಿ. That's mean if it's not your will, that's mean he had a thought, it might be a God's will that I should go through this pain. ಅವನು ಹೀಗೆ ಅಂದುಕೊಂಡಿದ್ದಾನೆ, ದೇವರ ಚಿತ್ತವು ನಾನು ಇದೇ ನೋವಿನಲ್ಲಿ ಹೋಗುವಂತದ್ದು ಕೂಡ ಆಗಿರಬಹುದು ಎಂದು. You know, some people has kind of mindset. ಕೆಲವರು ಇಂತಹ ಮನಸ್ಥಿತಿಯನ್ನು ಹೊಂದಿದ್ದಾರೆ. Maybe God's will for me to live like this. ಓ, ದೇವರ ಚಿತ್ತವೇ ಇರಬಹುದು ನಾನು ಈ ರೀತಿಯಾಗಿ ಇರುವಂತದ್ದು To ಎಂದು. suffer sickness and diseases. ಈ ರೋಗದಲ್ಲಿ ಕಷ್ಟಪಡುವಂತದ್ದು. That's what many people pray like this. Lord, if you are willing. ಅದಕ್ಕೆ ಅನೇಕರು ಪ್ರಾರ್ಥಿಸ್ತಾರೆ, ಕರ್ತನೇ ನಿಮ್ಮ ಚಿತ್ತವಿದ್ದರೆ ಎಂದು. That's mean they know back of their mind, if it's not God's will, let me go through this pain. ಯಾಕಂದ್ರೆ ಅವರ ಇಮ್ಮನಸ್ಸಿನಲ್ಲಿ ಅವರಿಗೆ ಗೊತ್ತಿರುತ್ತದೆ, ದೇವರ ಚಿತ್ತವಿಲ್ಲದಿದ್ದರೆ ನಾನು ಹೀಗೆ ಸಾಗಬಹುದು ಎಂಬುದಾಗಿ. Many people think that way. ಅನೇಕರು ಈ ರೀತಿಯಾಗಿ ಯೋಚಿಸುತ್ತಾರೆ. But the Lord Jesus immediately responded. ಆದ್ರೆ ಕರ್ತನಾದ ಯೇಸು ಅವನಿಗೆ ತಕ್ಷಣವೇ ಪ್ರತ್ಯುತ್ತರವನ್ನ ಕೊಡುತ್ತಾನೆ. Look at the verse 3. 3ನೇ ವಚನವನ್ನ ನೋಡಿ. And Jesus put his hand and touched him. ಆತನು ಕೈ ನೀಡಿ ಅವನನ್ನು ಮುಟ್ಟಿ. Friends, it's amazing. ಸ್ನೇಹಿತರೆ, ಇದು ಅದ್ಭುತವಾಗಿದೆ. Nobody will touch the lepers. ಯಾರು ಕುಷ್ಠರೋಗಿಗಳನ್ನ ಮುಟ್ಟುವುದಿಲ್ಲ. But Jesus immediately put his hand and touched him. ಆದ್ರೆ ಯೇಸು ತಕ್ಷಣವೇ ಆ ಕುಷ್ಠರೋಗಿಯನ್ನ ಮುಟ್ಟುತ್ತಾನೆ. And he said, ಆತನು ಹೇಳುತ್ತಾನೆ, I am willing. ನನಗೆ ಮನಸ್ಸಿದೆ. I am willing. ನನಗೆ ಮನಸ್ಸುಂಟು. You be cleansed. ನೀನು ಶುದ್ಧವಾಗು. And the Bible says, ವಾಕ್ಯ ಹೇಳುತ್ತದೆ, immediately ಕೂಡಲೇ his leprosy was cleansed. ಅವನ ಕುಷ್ಠವು ವಾಸಿಯಾಯಿತು. Immediately. ತಕ್ಷಣವೇ. I love that word, immediately. ಆ ತಕ್ಷಣವೇ ಅನ್ನುವಂತ ಮಾತು ನನಗಿಷ್ಟವಾಗಿದೆ. You know, today immediately you're going to see God's manifestation in your life. ಇವತ್ತು ನೀವು ಕೂಡ ನಿಮ್ಮ ಜೀವಿತದಲ್ಲಿ ಆ ದೇವರ ಬಲದ ಪ್ರತ್ಯಕ್ಷತೆಯನ್ನು ನೀವು You're going ನೋಡಲಿದ್ದೀರಿ. to see God's healing manifesting in your body today. ಇವತ್ತು ನೀವು ತಕ್ಷಣವೇ ಆ ದೇವರ ಬಲವನ್ನ ಸ್ವಸ್ಥತೆಯನ್ನ When God ಹೊಂದಿಕೊಳ್ಳಲಿದ್ದೀರಿ. touches you, immediate miracles going to happen. ದೇವರು ನಿಮ್ಮನ್ನ ಮುಟ್ಟುತ್ತಾನೆ, ತಕ್ಷಣವೇ ಆ ಅದ್ಭುತಗಳು ನಡೆಯಲಿವೆ. Jesus put his hand and touched him and said, it's my will for you to be cleansed. ಯೇಸು ಅವನನ್ನ ಮುಟ್ಟಿ ಹೇಳಿದನು, ನನಗೆ ಮನಸ್ಸಿದೆ, ನೀನು ಸ್ವಸ್ಥವಾಗು And ಎಂಬುದಾಗಿ. immediately he was healed from leprosy. ಕೂಡಲೇ ಅವನ ಕುಷ್ಠವು ವಾಸಿಯಾಯಿತು. Friends, what Jesus said? ಸ್ನೇಹಿತರೆ, ಯೇಸು ಏನ್ ಹೇಳಿದನು? I am willing. ನನಗೆ ಮನಸ್ಸಿದೆ. That is the word Jesus said. ಅದನ್ನೇ ಯೇಸು ಹೇಳಿದನು. Yes, if you're willing. ಅವನು ಕೇಳಿದನು, ನಿನಗೆ ಮನಸ್ಸಿದ್ದರೆ. And Jesus answers to him, ಯೇಸು ಅವನಿಗೆ ಉತ್ತರ ಕೊಡುತ್ತಾನೆ, I am willing. ನನಗೆ ಮನಸ್ಸಿದೆ. I have no doubt. ನನಗೆ ಯಾವ ಸಂಶಯವಿಲ್ಲ. I am willing. ನನಗೆ ಮನಸ್ಸಿದೆ. It's my will ಇದು ನನ್ನ ಮನಸ್ಸೇ. for you to live healthy life. ನೀನು ಆರೋಗ್ಯವಾಗಿ ಜೀವಿಸುವುದು. It is not my will for you to suffer physically. ನೀವು ದೈಹಿಕವಾಗಿ ಬಳಲುವುದು ನನ್ನ ಚಿತ್ತವಲ್ಲ. It is my will for you to be well. ನೀವು ಆರೋಗ್ಯವಾಗಿರುವುದೇ ನನ್ನ ಚಿತ್ತವಾಗಿದೆ. This is what even today the Lord Jesus speaks to us. ಇದನ್ನೇ ಯೇಸು ಇವತ್ತಿಗೂ ಕೂಡ If ಮಾತಾಡುತ್ತಿದ್ದಾನೆ. you go and ask God, Lord, if you are willing, heal me, the Lord will say the same thing, I am willing. ಒಂದು ವೇಳೆ ನೀವು ಕೂಡ ಹೋಗಿ, ಕರ್ತನೇ ನಿನಗೆ ಮನಸ್ಸಿದ್ದರೆ ನನ್ನನ್ನು ಸ್ವಸ್ಥ ಮಾಡಿ ಎಂದು ಕೇಳುವುದಾದರೆ, ಕರ್ತನು ಹೇಳುತ್ತಾನೆ, ನನಗೆ ಮನಸ್ಸಿದೆ ಎಂಬುದಾಗಿ. I am willing.
ನನಗೆ ಮನಸ್ಸಿದೆ It's ಎಂಬುದಾಗಿ. my will. ಅದು ನನ್ನ ಚಿತ್ತವಾಗಿದೆ. It's my heart desire. ನನ್ನ ಹೃದಯದ ಆಸೆಯು ಅದೇ It's ಆಗಿದೆ. my will ಅದು ನನ್ನ for ಚಿತ್ತವಾಗಿದೆ. you to live a healthy life. ಆರೋಗ್ಯವಾದ ಜೀವಿತವನ್ನ I ಜೀವಿಸುವುದು am ನೀನು. willing to heal you. ನಿನ್ನನ್ನು ಸ್ವಸ್ಥ ಮಾಡಲು ನಾನು I ಬಯಸುತ್ತಿದ್ದೇನೆ. am willing to make you whole. ನಿನ್ನನ್ನು ಪರಿಪೂರ್ಣವಾಗಿ ಮಾಡಲು ನನಗೆ ಇಷ್ಟವಿದೆ. Friends, ಸ್ನೇಹಿತರೆ, the first thing I ಮೊದಲನೇದಾಗಿ want you to understand, ನೀವು ಇದನ್ನ ಅರ್ಥ it ಮಾಡಿಕೊಳ್ಳಬೇಕು. is God's desire, it is God's will. God is willing that we should do well. ದೇವರ ಮನಸ್ಸು, ದೇವರ ಆಸೆ ನಾವೆಲ್ಲರೂ ಕೂಡ ಆರೋಗ್ಯವಾಗಿರುವುದೇ. It is not God's will that we should suffer sickness. ರೋಗದಲ್ಲಿ ಇರುವುದು ಆತನ ಚಿತ್ತವಲ್ಲ. It is not God's will that we should go through kind of disease, pain and agony physically. ಒಂದು ರೋಗದಲ್ಲಿ, ಒಂದು ನರಳಾಟದಲ್ಲಿ ಹೋಗುವುದು ಆತನ ಚಿತ್ತವಲ್ಲ. And second thing I want you to understand, ಎರಡನೇ ವಿಷಯ, ನೀವು ಇದನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ಬಯಸುತ್ತೇನೆ. sickness and disease were not the part of God's creation. ರೋಗವು ಮತ್ತು ವ್ಯಾಧಿಯು ದೇವರ ಸೃಷ್ಟಿಯಲ್ಲಿ ಒಂದು ಭಾಗವಲ್ಲ. No, God didn't create sickness. ರೋಗವನ್ನ ದೇವರು ಸೃಷ್ಟಿ ಮಾಡಲಿಲ್ಲ. God didn't create diseases. ರೋಗಗಳನ್ನ ದೇವರು ಸೃಷ್ಟಿ ಮಾಡಲಿಲ್ಲ. So don't blame God, please. ಆದ್ರಿಂದ ದೇವರನ್ನ ದೂಷಿಸಬೇಡಿ. When God created everything, He saw it was good. ದೇವರು ಸೃಷ್ಟಿ ಮಾಡಿದಂತದ್ದೆಲ್ಲವನ್ನ ನೋಡಿದಾಗ ಅದು ಚೆನ್ನಾಗಿಯೇ ಇತ್ತು. God didn't create sickness and disease. ದೇವರು ರೋಗಗಳನ್ನ, ವ್ಯಾಧಿಗಳನ್ನ ಉಂಟು ಮಾಡಲಿಲ್ಲ. You know what the Bible says about our God? ನಮ್ಮ ದೇವರನ್ನು ಕುರಿತು ವಾಕ್ಯವೇನು ಹೇಳುತ್ತದೆ ಗೊತ್ತೇ? If you read Psalm 92:15 says, ಕೀರ್ತನೆ 92:15 ಹೀಗೆ ಹೇಳುತ್ತದೆ, there is no evil in Him. ಆತನಲ್ಲಿ ಯಾವುದೇ ಕೇಡು ಇಲ್ಲ ಎಂಬುದಾಗಿ. He is so good. ಆತನು ಬಹಳ There ಒಳ್ಳೆಯವನು. is no evil. ಆತನಲ್ಲಿ ಯಾವ ದೋಷವೂ There is ಇಲ್ಲ. no sickness in Him. ಆತನಲ್ಲಿ ರೋಗವಿಲ್ಲ. There is no disease in Him. ಆತನಲ್ಲಿ ವ್ಯಾಧಿ ಇಲ್ಲ. There is nothing, no evil in Him. ಆತನಲ್ಲಿ ಯಾವ ಕೇಡು ಇಲ್ಲ. So God didn't create sickness and disease. ಆದ್ರಿಂದ ದೇವರು ರೋಗಗಳನ್ನ, ವ್ಯಾಧಿಗಳನ್ನ ಉಂಟು ಮಾಡಲಿಲ್ಲ. And it didn't come from God. ಅದು ದೇವರಿಂದಲೂ ಕೂಡ ಬಂದಿಲ್ಲ. Some people feel like that sickness come from God. ಕೆಲವರು ಅಂದುಕೊಳ್ತಾರೆ ಈ ರೋಗವು ದೇವರಿಂದ ಬಂದಿದೆ ಎಂದು. When this corona came, many people thought that God sent this corona. ಕೊರೋನಾ ಬಂದಾಗ ಅನೇಕರು ಅಂದುಕೊಳ್ಳುತ್ತಿದ್ದಾರೆ ಇದು ದೇವರೇ ಕಳಿಸಿದ್ದಾನೆ ಎಂದು. You know, God didn't send the corona. ಕೊರೋನಾನ ದೇವರು ಕಳಿಸಲಿಲ್ಲ. God didn't send any sickness. ಯಾವ ರೋಗವನ್ನ ದೇವರು ಕಳಿಸಲಿಲ್ಲ. Sickness was not created by God. ರೋಗವು ದೇವರಿಂದ ಉಂಟಾಗಲಿಲ್ಲ. And sickness was not from God. ಹಾಗೆ ರೋಗವು ದೇವರಿಂದ ಬಂದದ್ದಲ್ಲ. And also I want to tell you, ಹಾಗೆ ಇನ್ನೊಂದನ್ನು ಹೇಳುತ್ತೇನೆ, God is not permitting sickness to come to you. ಹಾಗೆ ದೇವರು ರೋಗವು ನಿಮ್ಮ ಬಳಿಗೆ ಬರುವುದಕ್ಕೆ ಆತನು ಅನುಮತಿ ಕೊಡಲಿಲ್ಲ. Because some people think God permitted. ಕೆಲವರು ಅಂದ್ಕೊಳ್ತಾರೆ ದೇವರು ಅನುಮತಿ ಕೊಟ್ಟಿದ್ದಾನೆ. No, friends. ಇಲ್ಲ God ಸ್ನೇಹಿತರೆ, never gives permission for sickness and disease to come to you. ನಿಮ್ಮ ಬಳಿಗೆ ರೋಗವು, ವ್ಯಾಧಿಗಳು ಬರುವುದಕ್ಕೆ ದೇವರು ಅನುಮತಿ ಕೊಡುವುದಿಲ್ಲ. When I say this, you may be immediately pointing out Job. ಇದನ್ನ ನಾನು ಹೇಳುವಾಗ ತಕ್ಷಣ ನೀವು ಯೋಬನನ್ನು ಗುರುತು ಮಾಡಿಕೊಳ್ಳಬಹುದು. Satan came to touch his body, God permitted. ಸೈತನನು ಅವನ ದೇಹವನ್ನು ಮುಟ್ಟುವುದಕ್ಕೆ ಬಂದಾಗ ದೇವರು ಅವನಿಗೆ ಅನುಮತಿ ಕೊಟ್ಟನಲ್ಲ. And Elisha, the great prophet, died with sickness. ಎಲಿಷನ ಒಬ್ಬ ದೊಡ್ಡ ಪ್ರವಾದಿ, ಆದರೂ ಅವನು ಕೂಡ ರೋಗದಲ್ಲಿ ಸತ್ತನು. You may be pick up man of God from the Bible and say, oh, God has punished them, or God has permitted the sickness to touch their body. ನೀವು ಒಂದು ವೇಳೆ ವಾಕ್ಯದಲ್ಲಿರುವ ಕೆಲವು ದೇವ ಮನುಷ್ಯರನ್ನು ತೆಗೆದುಕೊಂಡು ದೇವರು ಅವರನ್ನ ಶಿಕ್ಷಿಸಿದನು ಎಂಬುದಾಗಿ ಹೇಳಬಹುದು. But I want you to know, ಆದ್ರೆ ನೀವು ಇದನ್ನು ತಿಳ್ಕೊಳ್ಳಬೇಕೆಂದು ಬಯಸ್ತೇನೆ. I am not talking to you what happened before our Lord Jesus coming and dying on the cross of Calvary. ಕಲ್ವಾರಿ ಶಿಲುಬೆಗೆ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಅರ್ಪಿಸುವುದಕ್ಕಿಂತ ಮುಂಚಿತವಾಗಿ ಅದನ್ನು ಕುರಿತು ನಾನು ಇಲ್ಲಿ ಮಾತಾಡುತ್ತಿಲ್ಲ. I am here to talk to you after what the Lord has done on the cross of Calvary. ಆ ಕಲ್ವಾರಿ ಶಿಲುಬೆಯಲ್ಲಿ ಕ್ರಿಸ್ತನು ಏನು ಮಾಡಿ ಮುಗಿಸಿದನು ಅದ ನಂತರವನ್ನು ಕುರಿತು ನಾನು ಮಾತಾಡುತ್ತಿದ್ದೇನೆ. So just forget what actually happened before Lord Jesus Christ. That is only the information, that's only the shadow of the reality. ಯೇಸು ಬರುವುದಕ್ಕಿಂತ ಮುಂಚಿತವಾಗಿ ಏನು ನಡೆಯುತ್ತದನ್ನ ಮರೆತು ಹೋಗಿ, ಯಾಕೆಂದರೆ ಅದು ಬರೀ ಒಂದು ಛಾಯೆ ಆಗಿದೆ. But what is important is, after Jesus Christ died on the cross, after Jesus Christ risen from the death, that's where the most important for us to understand. ಆದರೆ ಬಹಳ ಪ್ರಾಮುಖ್ಯವಾಗಿರುವುದು ಏನೆಂದರೆ, ಕ್ರಿಸ್ತನು ಆ ಕಲ್ವಾರಿ ಶಿಲುಬೆ ಮೇಲೆ ಸತ್ತ ನಂತರ ಏನಾಗಿದೆಯೋ ಅದು ಬಹಳ ಪ್ರಾಮುಖ್ಯವಾಗಿದೆ. ನಾವು ಅದನ್ನೇ ಅರ್ಥ ಮಾಡಿಕೊಳ್ಳಬೇಕಾಗಿದೆ. So I am very much convinced sickness is not the part of God's creation. ನಾನು ಬಹಳವಾಗಿ ಒಪ್ಪಿಕೊಳ್ಳುತ್ತೇನೆ, ರೋಗವು ದೇವರ ಸೃಷ್ಟಿಕಾರದಲ್ಲಿ ಒಂದು ಭಾಗವಲ್ಲ. Sickness is not from God. ರೋಗವು ದೇವರಿಂದಲ್ಲ. And sickness not allowed by God as well as. ಹಾಗೆ ರೋಗವು ಕೂಡ ನಮಗೆ ದೇವರಿಂದ ಅನುಮತಿಯಿಂದ ಬಂದಂತದ್ದಲ್ಲ. Sickness came into this world after man's fall. ಮನುಷ್ಯನು ಪಾಪದಲ್ಲಿ ಬಿದ್ದ ನಂತರವೇ ರೋಗವು ಈ ಲೋಕಕ್ಕೆ ಬಂತು. When God said, don't eat the fruit, when you eat this fruit, you'll surely die.
ದೇವರು ಆ ಮನುಷ್ಯನಿಗೆ ಹಣ್ಣನ್ನ ತಿನ್ನಬೇಡ, ತಿನ್ನ ದಿನವೇ ನೀನು ಸತ್ತು ಹೋಗುವೆ ಎಂದು ಹೇಳಿದಾಗ, and when they disobeyed God, ಅವರು ದೇವರಿಗೆ ಅವಿದ್ಯರಾದಾಗ, that's where everything started. ಅಲ್ಲಿಂದಲೇ ಎಲ್ಲವೂ ಪ್ರಾರಂಭವಾಯಿತು. And their eyes were open. ಅವರ ಕಣ್ಣುಗಳು They ತೆರೆಯಲ್ಪಟ್ಟವು. came to know they're naked. ಅವರು ಬೆತ್ತಲಾಗಿದ್ದರಿಂದ ತಿಳ್ಕೊಂಡರು. And from there their body became weak and they started experiencing sickness and diseases. ಅಲ್ಲಿಂದ ಅವರ ದೇಹವು ಬಲಹೀನಕ್ಕೆ ಒಳಗಾಯಿತು. ಅದನಂತರ ಅವರು ರೋಗಗಳನ್ನ ಅನುಭವಿಸಿದರು. They started dying. ಅವರು ಸಾಯುವುದಕ್ಕೆ ಪ್ರಾರಂಭಿಸಿದರು. From there the sickness started. ಅಲ್ಲಿಂದಲೇ ರೋಗವು ಪ್ರಾರಂಭವಾಯಿತು. But God's heart for God's children, God wants them to live a healthy life. ಆದರೆ ದೇವರು ತನ್ನ ಮಕ್ಕಳಿಗೆ ಆರೋಗ್ಯವಾಗಿ ಜೀವಿಸುವಂತ ಮನಸ್ಸನ್ನ ಹೊಂದಿದ್ದಾನೆ. That is what God was continually speaking. Even after man's fall, God didn't let them like that. ಮನುಷ್ಯರು ಅವಿದ್ಯತೆಯಿಂದ ಬಿದ್ದು ಹೋದಾಗಲೂ ಕೂಡ ದೇವರು ಅವರನ್ನ ಹಾಗೆ ಬಿಡಲಿಲ್ಲ. He was continually telling them. ಅವರನ್ನ ಸತತವಾಗಿ ಅವರಿಗೆ ಹೇಳುತ್ತಾ ಬಂದನು. If you read Exodus 15:26, ವಿಮೋಚನ ಕಾಂಡ 15:26 ನೀವು ಓದುವುದಾದರೆ, the Lord said, ಕರ್ತನು ಹೇಳುತ್ತಾನೆ, I am the Lord that healeth thee. ಯೆಹೋವನೆಂಬ ನಾನೇ ನಿಮ್ಮ ಆರೋಗ್ಯದಾಯಕನು ಎಂಬುದಾಗಿ. If you continue to read the Bible, you understand. ನೀವು ಹಾಗೆ ಸತತವಾಗಿ ಬೈಬಲ್ನ ಓದುತ್ತಿದ್ದರೆ ನಿಮಗೆ ಅರ್ಥವಾಗುತ್ತದೆ. God says, I will heal you. ನಾನು ನಿಮ್ಮನ್ನು ಸ್ವಸ್ಥ ಮಾಡುತ್ತೇನೆ I ಎಂಬುದಾಗಿ. will remove the sickness from your house. ನಿಮ್ಮ ಮನೆಯಿಂದ ರೋಗವನ್ನ ತೆಗೆದು ಹಾಕುತ್ತೇನೆ And God ಎಂಬುದಾಗಿ. was continually speaking. ಹಾಗೆ ದೇವರು ಹೇಳುತ್ತಾ ಇದ್ದಾನೆ. Because God's heart was for his people to be living a healthy life. ಏಕೆಂದರೆ ದೇವರು ತನ್ನ ಜನರು ಆರೋಗ್ಯವಾಗಿ ಜೀವಿಸಬೇಕೆಂದು ಮನಸ್ಸು ಹೊಂದಿದ್ದಾನೆ. So he was continually speaking, I will heal you. I am the Lord that healeth thee. I am the Lord that healeth thee. ಆತನು ಸತತವಾಗಿ ಹೇಳುತ್ತಿದ್ದಾನೆ, ನಾನೇ ನಿನ್ನನ್ನು ಸ್ವಸ್ಥ ಮಾಡುವಂತ ದೇವರು ಎಂಬುದಾಗಿ. If you read Psalm 107 verse 20, ಕೀರ್ತನೆ 107:20 ವಚನವನ್ನು ನೀವು ಓದುವುದಾದರೆ, the Lord said like this, ಕರ್ತನು ಹೀಗೆ ಹೇಳಿದ್ದಾನೆ, I will send my word and I will heal you. ನನ್ನ ವಾಕ್ಯವನ್ನ ಕಳಿಸಿ ನಾನು ನಿನ್ನನ್ನು ಸ್ವಸ್ಥ ಮಾಡುತ್ತೇನೆ. God said, I will send my word and I will heal you. ನನ್ನ ವಾಕ್ಯವನ್ನ ಕಳಿಸಿ ನಾನು ನಿನ್ನನ್ನು ಸ್ವಸ್ಥ ಮಾಡುತ್ತೇನೆ. Did God did this? ಇದನ್ನ ದೇವರು ಮಾಡಿದ್ದಾನೆ. Did this word of God fulfilled or not? ಈ ಒಂದು ವಾಕ್ಯವು ನೆರವೇರಿತಾ ಅಥವಾ ಇಲ್ಲವಾ? If you read John chapter 1, ಯೋಹಾನ 1ನೇ ಅಧ್ಯಾಯ ನೀವು ಓದುವುದಾದರೆ, verse 1, 1ನೇ ವಚನವನ್ನ, it says like this, ಆ ವಾಕ್ಯವು ಹೀಗೆ ಹೇಳುತ್ತದೆ, in the beginning was the word, ಆದಿಯಲ್ಲಿ ವಾಕ್ಯವಿತ್ತು, and the word was with God, ಆ ವಾಕ್ಯವು ದೇವರ ಜೊತೆಯಲ್ಲಿ ಇತ್ತು, and the word was God. ಆ ವಾಕ್ಯವೇ ದೇವರಾಗಿತ್ತು. There was a word in the beginning and the word was with God and that word was God. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ And ದೇವರಾಗಿತ್ತು. the verse 14 says, 14ನೇ ವಚನ ಹೀಗೆ and ಹೇಳುತ್ತದೆ, that word became flesh and dwelt among us. ಆ ವಾಕ್ಯವು ನರವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿತು. Who's this word? ಈ ವಾಕ್ಯವು ಯಾರು? It's our Lord Jesus Christ. ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. The Bible talks about our Lord Jesus Christ. ಈ ವಾಕ್ಯವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಕುರಿತು ಮಾತಾಡುತ್ತಿದೆ. The Lord says in Psalm 107 verse 20, ಕೀರ್ತನೆ 107:20 ದೇವರು ಹೇಳುತ್ತಿದ್ದಾನೆ, I will send my word and I'll heal you. ನನ್ನ ವಾಕ್ಯವನ್ನ ಕಳಿಸಿ ನಾನು ನಿಮ್ಮನ್ನ ಸ್ವಸ್ಥ ಮಾಡುತ್ತೇನೆ And ಎಂದು. here it says, who's that word? ಇಲ್ಲಿ ಹೇಳುತ್ತಿದೆ, ಆ ವಾಕ್ಯವು ಯಾರೆಂದು. In the beginning there was a word, ಆದಿಯಲ್ಲಿ ವಾಕ್ಯವಿತ್ತು, and the word was with God, ಆ ವಾಕ್ಯವು ದೇವರ and ಬಳಿಯಲ್ಲಿತ್ತು, the word was God, ಆ ವಾಕ್ಯವೇ and ದೇವರಾಗಿತ್ತು. this word became flesh ಆ ವಾಕ್ಯವು ನರಾವತಾರ ಎತ್ತಿ and ಬಂತು, dwelt among us. ನಮ್ಮ ಮಧ್ಯದಲ್ಲಿ ವಾಸ ಮಾಡಿತು. That's our Lord Jesus Christ. ಅದು ನಮ್ಮ ಕರ್ತನಾದ ಯೇಸು God said, ಕ್ರಿಸ್ತನು. I'll send my word and heal you. ದೇವರು ಹೇಳಿದ್ರು, ನನ್ನ ವಾಕ್ಯವನ್ನ ಕಳಿಸಿ ನಾನು ನಿಮ್ಮನ್ನ ಸ್ವಸ್ಥ ಮಾಡುತ್ತೇನೆ The ಎಂದು. question is, did this word fulfill or not? ಇಲ್ಲಿ ಪ್ರಶ್ನೆ ಏನೆಂದರೆ, ಈ ವಾಕ್ಯವು ನೆರವೇರಿತಾ ಅಥವಾ Did ಇಲ್ಲವಾ? God send his word or not? ದೇವರು ತನ್ನ ವಾಕ್ಯವನ್ನ ಕಳಿಸಿದನಾ ಇಲ್ಲವಾ? God sent his word called Son Jesus. ದೇವರು ತನ್ನ ವಾಕ್ಯವನ್ನ ಕಳಿಸಿದನು, ಆ ವಾಕ್ಯವೇ ತನ್ನ ಮಗನಾದ ಯೇಸು. And he healed all of us. ನಮ್ಮೆಲ್ಲರನ್ನ ಆತನು ಸ್ವಸ್ಥ ಮಾಡಿದನು. You know, if you read Isaiah chapter 53 verse 5, ಏಷಯ 53:5ನೇ ವಚನ ನೀವು ಓದುವುದಾದರೆ, it says like this, ಆ ವಾಕ್ಯವು ಹೀಗೆ ಹೇಳುತ್ತದೆ, but he was wounded for our transgression. ಆತನು ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ He ಗಾಯವಾಯಿತು was ಎಂದು. bruised for our iniquities. ನಮ್ಮ ಎಲ್ಲ ಅಪರಾಧಗಳ ದೆಸೆಯಿಂದ ಆತನು ಜಜ್ಜಲ್ಪಟ್ಟನು The ಎಂಬುದಾಗಿ. chastisement for our peace was upon him. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. And then the last statement says, ಆ ಒಂದು ಕಡೆ ವಾಕ್ಯ ಹೀಗೆ ಹೇಳುತ್ತದೆ, by his stripes we are healed. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. Hallelujah. ಹಾಲೆಲೂಯಾ. You know, many hundreds of years back before Lord Jesus Christ could come to this world, 100 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಈ ಭೂಮಿಗೆ ಬರುವುದಕ್ಕಿಂತ the ಮುಂಚಿತವಾಗಿಯೇ prophet Isaiah sees this vision. ಪ್ರವಾದಿಯಾದ ಯೆಶಾಯನು ಈ ದರ್ಶನವನ್ನು ನೋಡುತ್ತಿದ್ದಾನೆ. He sees Jesus is going to born on this earth.
ಯೇಸು ಈ ಲೋಕಕ್ಕೆ ಜನಿಸಲಿದ್ದಾನೆಂದು ನೋಡಿದನು. Oh, he seen that even the virgin going to give birth to a son, and his name will be called Emmanuel. ಅವನು ನೋಡಿದ್ದನು, ಒಬ್ಬ ಕನ್ಯೆ ಒಂದು ಮಗುವನ್ನು ಅಡೆಯುವಳು, ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದಾಗಿ. And he saw in a vision that the ministry of Jesus. ಹಾಗೆ ಅವನು ತನ್ನ ದರ್ಶನದಲ್ಲಿ ಯೇಸು ಕ್ರಿಸ್ತನ ಸೇವೆಯನ್ನು ಕುರಿತು ಸಹ ನೋಡಿದನು. It's talking about Isaiah chapter 60 and 61. You will come to know those things. ಯೆಶಾಯ 60-61ನೇ ಅಧ್ಯಾಯ ನೀವು ಓದುವಾಗ ಅದನ್ನು ತಿಳ್ಕೊಳ್ಳುವಿರಿ. And here he sees his crucifixion. ಇಲ್ಲಿ 53ನೇ ಅಧ್ಯಾಯದಲ್ಲಿ ಅವನು ಯೇಸುವಿನ ಶಿಲುಬೆಗೆ ಹಾಕುವುದನ್ನು ನೋಡುತ್ತಿದ್ದಾನೆ. And one thing is highlighting in this. ಒಂದನ್ನ ಇಲ್ಲಿ ಆತನು ಒತ್ತಿ ಹೇಳುತ್ತಿದ್ದಾನೆ. By his stripes we are healed. ಆತನ ಬಾಸೊಂಡೆಗಳಿಂದ ನಮಗೆ ಗುಣವಾಯಿತು ಎಂದು. Whatever the Isaiah saw in the vision, ಅವನು ಏನೆಲ್ಲ ತನ್ನ ದರ್ಶನದಲ್ಲಿ ನೋಡಿದನು, it just happened after many hundreds of years on this earth. 100 ವರ್ಷಗಳ ನಂತರವೇ ಅದು ಈ ಭೂಮಿಯಲ್ಲಿ ನಡೆಯಿತು. Jesus Christ came to this world. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. And he was beaten up. ಆತನು ಒಡೆಯಲ್ಪಟ್ಟನು. The Bible says ವಾಕ್ಯ ಹೇಳುತ್ತದೆ, they scourged him. ಆತನನ್ನ ಜಜ್ಜಿದರು ಎಂಬುದಾಗಿ. You know, every time when they scourged him, ಪ್ರತಿ ಸಾರಿ ಅವರು ಆತನಿಗೆ ಹೊಡೆಯುವಾಗ, you know what he felt? It was the sickness that he's carrying on his back. ಆತನು ತನ್ನ ಬೆನ್ನಿನ ಮೇಲೆ ಹೊತ್ತುಕೊಂಡು ಹೋಗುತ್ತಿರುವ ರೋಗವೇ ಎಂದು ನೆನೆಸಿದನು. That's what he felt like. You know, every time when they were beating him, every time when the stripes came upon him, Jesus Christ was thinking, this is the sickness that I'm taking. ಪ್ರತಿ ಸಾರಿ ಆತನಿಗೆ ಅವರು ಹೊಡೆಯುವಾಗ, ಆತನಿಗೆ ಬಾಸುಂಡೆಗಳು ಉಂಟಾಗುವಾಗ, ನಾನು ರೋಗಗಳನ್ನ ಹೊತ್ತಿಕೊಂಡು ಹೋಗ್ತಿದ್ದೇನೆ ಎಂಬುದಾಗಿ ಆತನು ಅಂದುಕೊಂಡನು. Your cancer, your diabetic, your sickness, anything that you name, it's all taken by Lord Jesus Christ on the Calvary. ನೀವು ಹೆಸರಿಟ್ಟಿರುವಂತ ಕ್ಯಾನ್ಸರ್ ಅಥವಾ ಸಕ್ಕರೆ ಕಾಯಿಲೆ, ಅನೇಕ ಕಾಯಿಲೆಗಳು ಯೇಸು ಕ್ರಿಸ್ತನು ಆ ಕಲ್ವಾರಿ ಶಿಲುಬೆಯಲ್ಲಿ ಅದನ್ನ ಹೊತ್ತುಕೊಂಡು ಹೋಗಿದ್ದಾನೆ. This vision has been fulfilled. ಈ ದರ್ಶನವು ನೆರವೇರಿತು. And after that Peter writes like this. ಅದ ನಂತರ ಪೇತ್ರನು ಹೀಗೆ ಬರೆಯುತ್ತಾನೆ. Peter writes 1 Peter chapter 2:24. 1 ಪೇತ್ರ 2:24ರಲ್ಲಿ he says like this. ಆತನು ಹೀಗೆ ಹೇಳುತ್ತಾನೆ, by whose stripes you were healed. ಆತನ ಬಾಸುಂಡೆಗಳಿಂದ ನೀವು ಸ್ವಸ್ಥತೆಯನ್ನು ಹೊಂದಿಕೊಂಡಿದ್ದೀರಿ. It says you were healed. ನೀವು ಸ್ವಸ್ಥತೆಯನ್ನು ಹೊಂದಿಕೊಂಡಿದ್ದೀರಿ. And Isaiah says you are healed. ಯೆಶಾಯನು ಹೇಳುತ್ತಿದ್ದಾನೆ ನೀವು ಸ್ವಸ್ಥತೆಯನ್ನು ಹೊಂದಿಕೊಳ್ಳುತ್ತೀರಿ ಎಂದು. Peter says you were healed. ಆದರೆ ಪೇತ್ರನು ಹೇಳುತ್ತಿದ್ದಾನೆ ನೀವು ಸ್ವಸ್ಥತೆಯನ್ನು ಹೊಂದಿಕೊಂಡಿದ್ದೀರಿ ಎಂದು. This is the reality of today's believers' life. ಇದು ಇವತ್ತಿನ ವಿಶ್ವಾಸಿಗಳ ನಿಜತ್ವವಾಗಿದೆ. We have to take this truth into our spirit. ಈ ಒಂದು ಸತ್ಯವನ್ನ ನಮ್ಮ ಆತ್ಮದಲ್ಲಿ ನಾವು ತೆಗೆದುಕೊಳ್ಳಬೇಕಾಗಿದೆ. That you are healed. ನೀವು ಸ್ವಸ್ಥತೆಯನ್ನ ಹೊಂದಿಕೊಂಡಿದ್ದೀರಿ. You are healed by the stripes of Jesus Christ of Nazareth. ನಜರೇತಿನ ಯೇಸು ಕ್ರಿಸ್ತನ ಬಾಸುಂಡೆಗಳಿಂದ ನೀವು ಗುಣವಾಗಿದ್ದೀರಿ. Don't worry what's happening in the physical body, but you should know one thing in your heart, that you are healed. ಈ ದೇಹದಲ್ಲಿ ಏನಾಗುತ್ತಿದೆ ಎಂದು ಕುರಿತು ನೀವು ಚಿಂತಿಸಬೇಡಿ, ಆದರೆ ನೀವು ಸ್ವಸ್ಥತೆಯನ್ನ ಹೊಂದಿಕೊಂಡಿದ್ದೀರಿ. Because only when that belief comes, the healing is going to manifest in your body. ಆ ನಂಬಿಕೆ ನಿಮ್ಮಲ್ಲಿ ಬರುವಾಗ ಮಾತ್ರವೇ ನಿಮ್ಮ ದೇಹದಲ್ಲಿ ಗುಣವಾಗುವಂತದ್ದು ಉಂಟಾಗುತ್ತದೆ. You are healed. ನೀವು ಸ್ವಸ್ಥರಾಗಿದ್ದೀರಿ. Sickness, as I said in the beginning, sickness is not from God. ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ರೋಗವು ದೇವರಿಂದ ಬಂದದ್ದಲ್ಲ. Sickness is the oppression of Satan. ರೋಗ ಅನ್ನುವಂಥದ್ದು ಸೈತಾನನು ನಮ್ಮ ಮೇಲೆ ಹಾಕುವಂತ ಭಾರವಾಗಿದೆ. That is what Acts chapter 10 verse 38 says. ಅದನ್ನೇ ಅಪೊಸ್ತಲ ಕೃತ್ಯಗಳು 10:38ರಲ್ಲಿ ಹೇಳುತ್ತಾ ಇದೆ. Jesus went around healing the people who were oppressed by the Satan. ಯಾರೆಲ್ಲ ಸೈತಾನನಿಂದ ಭಾರವನ್ನು ಹೊತ್ತಿಕೊಂಡರು ಅವರೆಲ್ಲರನ್ನ ವಾಸಿ ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನು ಹೊರಟನು ಎಂಬುದಾಗಿ ನೋಡುತ್ತೇವೆ. Any kind of sickness, any kind of disease, it is the oppression of Satan. ಯಾವುದೇ ವಿಧವಾಗಿರುವಂತ ರೋಗವಾಗಲಿ ವ್ಯಾಧಿಯಾಗಲಿ ಸೈತಾನನು ನಮ್ಮ ಮೇಲೆ ಹಾಕಿರುವಂತ ಭಾರವಾಗಿದೆ. But thank God, God has given us authority to resist the devil and he will flee from us. ಆದರೆ ಸೈತಾನನನ್ನು ಓಡಿಸುವಂತ ಶಕ್ತಿಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Today we are going to resist the devil. ಇವತ್ತು ನಾವು ಆ ಸೈತಾನನನ್ನು ಎದುರಿಸಲಿದ್ದೇವೆ. That sickness we are going to resist in the name of Jesus. ಯೇಸು ನಾಮದಲ್ಲಿ ನಾವು ಆ ರೋಗವನ್ನ ಎದುರಿಸುತ್ತಿದ್ದೇವೆ. We must understand this is the oppression from Satan, so we must resist him.
ಸೈತಾನನು ನಮ್ಮ ಮೇಲೆ ಹಾಕಿರುವಂತ ಭಾರವಾಗಿದೆ. ಇದನ್ನು ನೀವು ಅರ್ಥ ಮಾಡಿಕೊಂಡು ಅದನ್ನ ಎದುರಿಸಬೇಕಾಗಿದೆ. When we receive the devil, the Bible promises the devil will flee from us. ಸೈತಾನ ನಾವು ಎದುರಿಸುವಾಗ ಅವನು ಓಡಿ ಹೋಗುತ್ತಾನೆ ಎಂದು ವಾಕ್ಯವು ನಮಗೆ ವಾಗ್ದಾನ ಮಾಡಿದೆ. Are you all ready for that? ಅದಕ್ಕೆ ನೀವೆಲ್ಲರೂ ಸಿದ್ಧರಿದ್ದೀರಾ? Any kind of disease, sickness, any kind of oppression of Satan over your life, we are going to resist in the name of Jesus today. I am very convinced in my spirit. The Spirit of God is going to help us. We are going to see the demons flees from us. The sickness leaves our body in the name of Jesus. ಯೇಸುವಿನ ನಾಮದಲ್ಲಿ ನಾನು ಪರಿಪೂರ್ಣವಾಗಿ ನಂಬುತ್ತಿದ್ದೇನೆ. ನಿಮಗೆ ಸೈತಾನನಿಂದ ಉಂಟಾದ ಯಾವ ವ್ಯಾಧಿಗಳಾಗಲಿ ರೋಗವಾಗಲಿ ಸಂಪೂರ್ಣವಾಗಿ ಅವು ಇವತ್ತು ಬಿಟ್ಟು ಹೋಗುತ್ತವೆ ಎಂಬುದಾಗಿ. Are you all ready for that? ಅದಕ್ಕಾಗಿ ನೀವೆಲ್ಲರೂ ಸಿದ್ಧರಿದ್ದೀರಾ? Sickness is the enemy. ರೋಗವು ಒಂದು ನಮಗೆ ಶತ್ರುವಾಗಿದೆ. Sickness or disease, whatever it is, they are not our friends. ವ್ಯಾಧಿಗಳಾಗಲಿ ರೋಗಗಳಾಗಲಿ ಏನೇ ಆಗಲಿ ಅವು ನಮಗೆ ಸ್ನೇಹಿತರಲ್ಲ. We no need to accommodate them. ಅವರೊಂದಿಗೆ ನಾವು ಜೀವಿಸುವ ಅಗತ್ಯವಿಲ್ಲ. Because they are not our friends or they are not our relatives. ಯಾಕಂದ್ರೆ ಅವರು ನಮ್ಮ ಸಂಬಂಧಿಕರು, ಸ್ನೇಹಿತರಲ್ಲ. They are our enemies. ಅವರು ನಮ್ಮ ಶತ್ರುಗಳು. So then what you have to do? ನಾವು ಏನು ಮಾಡಬೇಕು? You have to resist. ಅವರನ್ನ ಹೆದರಿಸಬೇಕು. Cast out. ಅವರನ್ನ ಹೊರ ಹಾಕಬೇಕು. Using the name of Jesus Christ. ಯೇಸು ಕ್ರಿಸ್ತನ ನಾಮವನ್ನು ಉಪಯೋಗಿಸುವುದರ ಮೂಲಕ. Just imagine. ಊಹಿಸಿ ನೋಡಿ. If any street dogs enters your house, ಯಾವುದಾದರೂ ಬೀದಿ ನಾಯಿ ನಿಮ್ಮ ಮನೆ ಒಳಗಡೆ ಬರುವುದಾದರೆ what you do? ನೀವೇನು ಮಾಡುತ್ತೀರಿ? You'll feed the street dogs and keep in your house days together or hours together. ಆ ಒಂದು ಬೀದಿ ನಾಯಿ ನಿಮ್ಮ ಮನೆಯಲ್ಲಿ ದಿನಗಳಿಗೆ ಹಾಗೆ ಇಟ್ಟುಕೊಂಡು ಇರ್ತೀರಾ? No, you won't do that. ಅದನ್ನು ನೀವು ಮಾಡುವುದಿಲ್ಲ. When the street dog enters to your house, ಒಂದು ಬೀದಿ ನಾಯಿ ನಿಮ್ಮ ಮನೆ ಒಳಗಡೆ ಬರುವಾಗ you chase the dog out. ನೀವು ಆ ನಾಯಿನ ಹೊರ ಓಡಿಸ್ತೀರಿ. And the dog goes. ಆ ನಾಯಿ ಹೋಗುವಾಗ. That's what exactly we have to treat the sickness, disease and the works of Satan. ಅದೇ ರೀತಿಯಾಗಿ ಸೈತಾನನ ಎಲ್ಲ ಕಾರ್ಯಗಳನ್ನ, ರೋಗಗಳನ್ನ, ವ್ಯಾಧಿಗಳನ್ನ ನಾವು ನೋಡಬೇಕು. The devil will try to attack us. ಸೈತಾನ ನಮ್ಮನ್ನ ತಾಕುವುದಕ್ಕೆ ನೋಡುತ್ತಾನೆ. But when we resist him, ಆದ್ರೆ ನಾವು ಅವನ್ನ ಹೆದರಿಸುವಾಗ, knowing that we are healed by his stripes, ಆತನ ಬಾಸುಂಡೆಗಳಿಂದ ನಾವು ಗುಣ ಹೊಂದಿದ್ದೇವೆ ಎಂದು knowing ತಿಳುಕೊಳ್ಳುವುದರ that ಮೂಲಕ, sickness is not from God, ರೋಗವು ದೇವರಿಂದ ಅಲ್ಲ ಎಂದು ತಿಳುಕೊಳ್ಳುವಾಗ, knowing that sickness is not the part of God's creation, ದೇವರ ಸೃಷ್ಟಿಯಲ್ಲಿ ರೋಗವು ಒಂದು ಭಾಗವಲ್ಲ ಎಂದು ತಿಳಿದುಕೊಳ್ಳುವಾಗ, knowing God wants me to be well, ದೇವರು ನನ್ನನ್ನು ಸ್ವಸ್ಥ ಮಾಡುವುದಕ್ಕೆ ಬಯಸ್ತಾನೆಂಬ ಸತ್ಯವನ್ನು ತಿಳುಕೊಳ್ಳುವಾಗ, knowing there's a power in the name of Jesus, ಯೇಸು ನಾಮದಲ್ಲಿ ಶಕ್ತಿ ಇದೆ ಎಂದು ತಿಳುಕೊಳ್ಳುವಾಗ, when we resist him, ಅವನನ್ನು ನಾವು ಎದುರಿಸುವಾಗ, he will flee from us. ಅವನು ನಮ್ಮಿಂದ ಓಡಿ ಹೋಗುತ್ತಾನೆ. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ವಿಷನ್ ಟಿವಿ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದನೆ ತಿಳಿಸ್ತಾ ಇದ್ದೇನೆ. ಪ್ರೀತಿ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ವಿಷನ್ ಟಿವಿಯನ್ನು ಇಷ್ಟು ದಿವಸ ನೀವು ಪ್ರೋತ್ಸಾಹಿಸಿ ನಮ್ಮನ್ನು ಎಲ್ಲ ರೀತಿಯಲ್ಲಿ ಸಹಾಯ ಮಾಡ್ತಾ ನೀವು ಬರ್ತಾ ಇರೋದಕ್ಕಾಗಿ ನಾನು ವಂದನೆ ತಿಳಿಸ್ತೇನೆ. ಅದೇ ರೀತಿಯಾಗಿ ನೀವು ಕೇಳುವ ಒಂದೊಂದು ವಾಕ್ಯಗಳಿಗೆ ನಿಜವಾಗಿ ನಿಮ್ಮ ಆತ್ಮವನ್ನು ನೀವು ಬಿಲ್ಡ್ ಮಾಡ್ಕೊಳ್ತಿದ್ದೀರಾ, ಕಟ್ಕೊಳ್ತಾ ಇದ್ದೀರಾ ಎಂಬುದಾಗಿ ನಾನು ನಂಬಿದ್ದೇನೆ. ಅಷ್ಟೇ ಅಲ್ಲದೆ ನಿಮ್ಮ ಹಾಗೆ ಆಶೀರ್ವಾದ ಹೊಂದಿಕೊಳ್ಳೋದಕ್ಕೆ ರೆಡಿ ಇರುವಂಥ ನಿಮ್ಮ ಸ್ನೇಹಿತರಿಗೆ ಅದನ್ನು ನೀವು ಫಾರ್ವರ್ಡ್ ಮಾಡಿ, ಇನ್ನು ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಮತ್ತು ನಮ್ಮ ಜೊತೆ ನೀವು ಕೈ ಜೋಡಿಸಿ ಎಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಬ್ಲೆಸ್ ಮಾಡಲಿ.